ನೋಡ್ತಾ ಬಂದಿದ್ದೀರಾ. ಏನು ಯಾವುದು ಸಿದ್ಧಗಂಗಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂತೆ ಏನು 2-3 ದಿನದ ಆ ಚಾಲಕನ ಮೇಲೆ ಹಲ್ಲೆ ಆಗಿತ್ತು ಪೇಮೆಂಟ್ ವಿಚಾರಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬೆಳಗ್ಗೆನೇ ಬಂದಿದ್ದು. ಬಂದಾದ ನಂತರ ಹಲವಾರು ರೀತಿಯ ಅದು ವಿಚಾರವಂತಿಕೆಗಳನ್ನ ಅದು ಇದು ಮಾಡ್ಕೊಂಡು ಬಂತು. ಯಾಕೆ ಅಂತಂದರೆ ಆಲ್ಮೋಸ್ಟು ಅವತ್ತ ಏನು ವಿಚಾರಣೆ ನಡೆದಿದೆ, ಆ ನಡೆದಿರೋಂಥ ವಿಚಾರಣೆ ದಿನವೂ ಕೂಡ ಆ ವ್ಯಕ್ತಿ ಹೊಡೆದಾಗಲೂ ಕೂಡ ಹೊಯ್ಸಳನೂ ಕೂಡ ಅಲ್ಲಿ ಹೋಗೋವಂಥ ಕೆಲಸ ಆಗಿತ್ತು. ಆದರೆ ಹೊಡೆದು ಅವ್ರ ಬಟ್ಟೆಗಳನ್ನೆಲ್ಲ ಚೇಂಜ್ ಮಾಡಿ ತದನಂತರ ತೊಗೊಂಡೋಗಿ ಅವ್ರ ಮನೆಗಳ ಹತ್ರಕ್ಕೆ ಬೇರೆಯವ್ರ ಕೈಲಿ ಕಳಿಸಿರೋ ಅಂಥದ್ದು ಇದೆಲ್ಲದೂ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಎಫ್ ಐ ಆರು ರೆಡಿಯಾಗಿದೆ. ಈ ಎಫ್ ಐ ಆರ್ಗೆ ಸಂಬಂಧಪಟ್ಟಂತೆ ಏನು ಕಾನೂನು ಕ್ರಮನ ಜರುಗಿಸ್ತಾರೆ ಅನ್ನೋವಂಥದ್ದೇ ಮುಂದಿನ ದಿನ ಕಾದು ನೋಡಬೇಕಾಗಿದೆ. ಈ ಕಂಪ್ಲೇಂಟು ಕೊಡಲಿಕ್ಕೆ ಶುರು ಮಾಡಿದಾಗ ಒಂದಿಷ್ಟು ಬಸವೇಶ್ವರ ನಗರ ಠಾಣೆಯಲ್ಲಿ ಒಂದು ಡ್ರಾಮನೇ ಕೂಡ ನಡೆದಿತ್ತು. ಯಾಕಂದರೆ ಕಂಪ್ಲೇಂಟು ಯಾರಿದ್ದಾರೆ ಆ ಚಾಲಕನ ವೈಫು ಬಂದ್ಬಿಟ್ಟು ಅವರಿಗೆ ಕಂಪ್ಲೇಂಟ್ ಬರೀಲಿಕ್ಕೆ ಬರಲ್ಲ. ಇವರಿಗೆ ಬರ್ದಿಲ್ದಿರೋ ಕಾರಣ ನಮ್ಮ ಸಂಘಟನೆಗಳಿಗೆ ಕಂಪ್ಲೇಂಟ್ ಬಂದಿರೋದ್ರಿಂದ ನಮ್ಮ ಅಧ್ಯಕ್ಷರುಗಳೆಲ್ಲ ಬಂದು ಅವ್ರು ಕಂಪ್ಲೇಂಟ್ ಕೊಡೋಂಥ ಭಾಗದಲ್ಲಿ ಅವ್ರು ಮಾತ್ರ ಇರಬೇಕು, ಇನ್ಯಾರೂ ಇರಬಾರ್ದು ಅಂತ ಹೇಳಿ ಈ ಠಾಣೆಯ ಸಬ್ ಇನ್ಸ್ಪೆಕ್ಟ್ರಲ್ಲವ ಬಂದಿರೋವಂಥ ಅಷ್ಟು ನಾಯಕರು ಕೂಡ ತಳ್ಳೋ ಅಂಥ ಕೆಲಸನೂ ಕೂಡ ಮಾಡಿದ್ರು. ಇದೆಲ್ಲದನ್ನೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೀರ. ಸೊ ಗಮನಿಸಿದ ಮೇಲೆ ತದನಂತರ ಇದಕ್ಕೆ ಒಂದು ನಾಂದಿ ಆಡುವಂಥ ಕೆಲಸ ಆಗಿದೆ. ಎಫ್ ಐ ಆರ್ ಆಗಿದೆ ಸಿದ್ಧಗಂಗಾ ಟ್ರಾವೆಲ್ಸ್ ಮಾಲೀಕನ ಮೇಲೆ ಮತ್ತು ಸೆಕ್ರೆಟರಿ ಮೇಲೆ. ಇನ್ನು ವಿಶೇಷವಾಗಿ ಸಿದ್ಧಗಂಗಾ ಟ್ರಾವೆಲ್ಸ್ ಓನರ್ಗೆ ಒಂದು ಎಚ್ಚರಿಕೆ ಏನು ಅಂದರೆ, ಇದು ಇವತ್ತಿಂದ ಶುರುವಾಗ್ತದೆ. ಏನು ಅನೈತಿಕವಾಗಿ ನೀವು ವಾಹನಗಳ ಮೇಲೆಲ್ಲ ಲೋಡ್ ಹಾಕ್ಕೊಂಡು ಬೇರೆ ನಂಬರ್ ಪ್ಲೇಟ್ಗಳೆಲ್ಲ ಹಾಕ್ಕೊಂಡು ಬಸ್ ಮಾಲೀಕರೆಲ್ಲ ಏನೇನು ಮಾಡ್ತೀರಾ, ನಾಳೆಯಿಂದ ನಮ್ಮ ಸಂಘಟನೆಗಳು ನಿಮ್ಮ ಕಾರ್ಯಾಚರಣೆಗೆ ನಿಂತ್ಕೊತೀವಿ. ಯಾಕೆ ಅಂದರೆ ಕೆಲಸ ಮಾಡಿರೋವಂಥ ಒಂದು ವಿಚಾರಕ್ಕೆ ಇಟ್ಕೊಂಡು ನೀವು ನಿಮ್ಮ ಒಂದು ಸಂಸ್ಥೆ ಒಳಗಡೆ ಕೂಡಾಕೊಂಡು ಚಾಲಕನಿಗೆ ಸಂಬಳ ಕೊಡ್ದಿಲ್ದಿರೋ ರೀತಿ ರಾಡ್ಗಳಲ್ಲೆಲ್ಲ ಹೊಡೆದು ಮಾರಣಾಂತಿಕವಾಗಿ ನೀವು ಹಲ್ಲೆ ಮಾಡಿ ನೀವು ಆರಾಮಾಗಿ ಆಫೀಸಲ್ಲಿದ್ದರೆ ಬಿಡ್ತಾರೆ ಅಂತ ಅನ್ಕೋಬೇಡಿ. ನಾಳೆಯಿಂದ ನಿಮ್ಮ ಏನು ಸಿದ್ಧಗಂಗಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಸ್ಗಳಿದಾವಲ್ಲ, ಈ ಬೆಂಗಳೂರಿಂದ ಹೊರ ಜಿಲ್ಲೆಗಳಿಗೆ ಹೊರ ರಾಜ್ಯಗಳಿಗೆ ಯಾವ ರೀತಿ ಹೋಗ್ತವೆ, ಲೀಗಲ್ಲಿ ಹೋಗ್ತಾ ಇದ್ದಾವ, ಇಲ್ಲಿಗೆಲ್ಲ ನಡೀತಾ ಇದ್ದಾವ, ಇದೆಲ್ಲದನ್ನು ಕೂಡ RTO ಅಧಿಕಾರಿಗಳು ಸಮೇತ ನಿಮಗೆ ಯಾವ ರೀತಿ ಪಾಠ ಮಾಡಬೇಕು ಆ ರೀತಿಯ ಸಂಘಟನೆಗಳು ಪಾಠ ಮಾಡುವಂಥ ಕೆಲಸನ ಮಾಡ್ತಾರೆ. ಸೊ ಇದನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ಒಂದೆರಡು ಮಾತನ್ನ ಹೇಳ್ತಾರೆ. ಮತ್ತು ಇನ್ನೊಂದು ಇದು ನಾನು ಕಂಪ್ಲೇಂಟು ಇದೇ ಬಸವೇಶ್ವರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ತಿಪ್ಪೇಸ್ವಾಮಿ ಅವರು ಮತ್ತು ಇನ್ನು ದಂಡಪ್ಪ ಅಂತ ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ನ DCP ಅವರಿಗೆ ಇದೇ ಸ್ಟೇಷನ್ ಒಳಗಡೆ ಬರ್ದಿರೋಂಥ. ಯಾಕಂದರೆ ಯಾರಾದರೂ ಬರ್ತಾರೆ ಕಂಪ್ಲೇಂಟ್ ತಗೊಂಡು ಕೊಡಲಿಕ್ಕೆ ಅಂದಾಗ ಪೊಲೀಸ್ನವರಾಗಿರೋಂಥವ್ರು ಸಭ್ಯತೆಯಿಂದ ನಡ್ಕೊಳ್ಳೋ ಅಂಥದ್ದು ಎಲ್ಲ ಸ್ಟೇಷನಲ್ಲೂ ಇದೆ. ಇದೇ ಸ್ಟೇಷನಲ್ಲಿ ಎಷ್ಟೋ ಸಭ್ಯತೆಯಿಂದ ನಡ್ಕೊಂಡಿರೋಂಥದ್ದು ನಾವು ಬಂದ ಮೇಲೆ ಇದೆ. ಇವರು ಅಕ್ಷತಾ ಮೇಡಮ್ ಅವರಿರಲಿ ಅಥವಾ ಒಳಗಡೆ ಇನ್ಸ್ಪೆಕ್ಟ್ರು ಚಿಕ್ಕಸ್ವಾಮಿ ಅವರು ಅದ್ಭುತವಾಗಿ, ಯಾಕಂದರೆ ಈ ಕಂಪ್ಲೇಂಟಲ್ಲಿ ಅವ್ರ ಹತ್ರನೇ ಕೂಡ ಸೀಲು ಸಿಗ್ನೇಚರು ಕೂಡ ಹಾಕ್ಸಿದ್ದೀವಿ DCP ಅವರಿಗೆ ಕಂಪ್ಲೇಂಟ್. ಯಾಕೆಂದರೆ ಠಾಣೆಗೆ ಬಂದು ಏನಾದರೂ ಯಾರಾದರೂ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಯಾವ ಅಧಿಕಾರಿಗೂ ಕೂಡ ರೈಟ್ಸ್ ಇಲ್ಲ, ನೀನು ಹೋಗ್ರಿ ಆ ಕಡೆ ಅಂತ ಕತ್ತಿಡ್ದು ತಳ್ಳೋ ಮಟ್ಟಕ್ಕೆ. ಯಾಕಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕೂಡ ಲೈವ್ ಮುಖಾಂತರನೇ ತಿಳಿಸಿದ್ದೇವೆ. ಮತ್ತು ಅವರು ಕತ್ತಿಡ್ದು ತಳ್ಳೋ ಅಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಅವರ ವಿಡಿಯೋ ಮಾಡ್ಕೊಳೋ ಅಂಥದ್ದು ಇನ್ನೊಂದು ಮಾಡಿದ್ದಾರೆ. ಈಗ ಆಲ್ರೆಡಿ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಇದಕ್ಕೆ ತಿಪ್ಪಸ್ವಾಮಿ ಸರ್ ಅವರು ಏನು ಸ್ಟೇಟ್ಮೆಂಟ್ ಕೊಡಬೇಕು ಅದನ್ನು ಕೊಡುವಂಥ ಕೆಲಸನ ಮಾಡಿದ್ದಾರೆ. ಇನ್ನು ಮೇಲಾದರೂ ಯಾರಾದರೂ ಠಾಣೆಗೆ ಬಂದರೆ ದಯವಿಟ್ಟು ಎಲ್ಲರೂ ಕೂಡ ಸಭ್ಯತೆಯಿಂದ ನಡ್ಕೋಬೇಕು. ಯಾಕಂದರೆ ಹಲವಾರು ಜನ ಇದೇ ಠಾಣೆಯಲ್ಲಿರುವಂಥ ಬಸವೇಶ್ವರನ ಠಾಣೆಯಲ್ಲಿರುವಂಥ ಸಿಬ್ಬಂದಿಗಳು ಅದ್ಭುತವಾದಂಥ ಸಿಬ್ಬಂದಿಗಳಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದಂಥದ್ದು. ಸೊ ಅಂಥದ್ದನ್ನ ನೋಡಿ ಕೆಲವೊಬ್ಬರು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದಿನನಿತ್ಯ ಅದನ್ನೇ ನೋಡ್ತಾ ಇರೋದು. ಕೆಲವೊಂದು ಅಯೋಗ್ಯ ಇನ್ಸ್ಪೆಕ್ಟರ್ಗಳು, ಕೆಲವೊಂದು ಅಯೋಗ್ಯ ಅಧಿಕಾರಿಗಳಿಂದ ಒಳ್ಳೆ ಪೊಲೀಸ್ನವ್ರಿಗೂ ಕೂಡ ಮರ್ಯಾದೆ ಹೋಗುವಂಥ ಕೆಲಸ ಆಗ್ತಾಯಿದೆ. ಅಂಥದ್ದು ಈ ಠಾಣೆಗಳಲ್ಲೂ ಕೂಡ ಕೆಲವೊಬ್ಬರು ಸಬ್ ಇನ್ಸ್ಪೆಕ್ಟರ್ಗಳಿಂದ ಕೆಲವೊಂದು ಠಾಣಾ ಅಧಿಕಾರಿಗಳಿಂದ ಆಗಬಾರ್ದು ಅಂತ ನಾವು ಮನವಿ ಮಾಡಿಕೊಂಡು ಹೇಳ್ತೀವಿ. ಮಾತಾಡಿ. ನಮಸ್ಕಾರ ಸ್ನೇಹಿತರೆ, ಏನು ಇಷ್ಟು ಗಂಟ ತಮಗೆಲ್ಲರಿಗೂ ಕೂಡ ಮಾಹಿತಿ ತಿಳಿಸಿದ್ವಿ. ಇವತ್ತು ನಮ್ಮ ರಾಮೇಗೌಡರು ಏನು ಬಸ್ ಚಾಲಕರು ಸಿದ್ಧಗಂಗಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ಬಸ್ನ ಚಾಲಕರಾಗಿದ್ದಂಥವರು, ಸೊ
ಸೊ ಪೇಮೆಂಟ್ ಕೇಳಲಿಕ್ಕೆ 26ನೇ ತಾರೀಕು ಹೋಗಿರ್ತಾರೆ. ಅಂದರೆ ಅದಕ್ಕಿಂತ ಒಂದು 5 ದಿನ ಮುಂಚೆ ಅವರ ಆಫೀಸ್ಗೆ ಹೋಗಿ ಪೇಮೆಂಟ್ ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನಿರಂತರವಾಗಿ ಪ್ರಾಬ್ಲಮ್ಗಳನ್ನ ಮಾಡಿದ್ದಾರೆ. ಕೊನೆಗೆ ಪೇಮೆಂಟ್ ತುಂಬ ಅವ್ರಿಗೂ ಕಷ್ಟ ಇರುತ್ತೆ ಅಂತೇಳಿ ಸ್ವಲ್ಪ ಪ್ರೆಷರ್ ಹಾಕಿ ಕೇಳುವಂಥ ಸಂದರ್ಭಕ್ಕೆ ಒಂದು ಮಾರಣಾಂತಿಕವಾಗಿ ರಾಡ್ನಿಂದ ಅಥವಾ ಜೊತೆಗೆ ಇದ್ದಂಥ ಅವ್ರ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಮನಸೋ ಇಚ್ಛೆ ಹೊಡೆದು ರಕ್ತ ಬರುವ ರೀತಿ ಹೊಡೆದು ಅವತ್ತು ಎದುರಿಸಿ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ನೀನು ಯಾರಿಗಾರು ಹೋಗಿ ಹೇಳಿದ್ರೆ ನಿಮ್ಮನ್ನು ಕೊಲೆ ಮಾಡ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಅವರು ಎದುರಿಸಿ ಕಳಿಸಿರ್ತಾರೆ. ಸೊ ರಾಮೇಗೌಡರು ಕೂಡ ಪಾಪ ಎದುರುಕೊಂಡು 26ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಬಂದಿರಲಿಲ್ಲ. ಸೊ ಅದಾದಮೇಲೆ ಇವತ್ತೇನೋ ಹುಷಾರಿಲ್ಲ ಅಂತೇಳಿ ಅವರ ಮಿಸ್ಸಸ್ಸು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅವರ ಸ್ನೇಹಿತರ ಹತ್ರ, ಅಂದರೆ ಯಾರು ರಾಮೇಗೌಡರ ಸ್ನೇಹಿತರ ಹತ್ರಕ್ಕೆ 500 ರೂಪಾಯಿ ಇಸ್ಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸೊ ಯಾಕೆ ಏನಾಯಿತು ಅಂತಂದಾಗ ಹೀಗಾಗಿದೆ ಅಂತೇಳಿ ಆ ರಾಮೇಗೌಡರು ವೀಡಿಯೋನ ಕಳಿಸಿದ್ಮೇಲೆ ಸೊ ಆ ವಿಡಿಯೋ ನೋಡಿದ ಮೇಲೆ ನಮಗನ್ಸಿದ್ದು ಒಂದೇ, ಇದು ಮನುಷ್ಯತ್ವದ ಒಂದು ಕೆಲಸ ಅಲ್ಲ, ಇದು ಮೃಗಗಳ ರೀತಿ ವರ್ತನೆ ತೋರಿಸಿರ್ತಕ್ಕಂತಹ ಏನು ಸಿದ್ಧಗಂಗಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲೀಕ ಅನ್ನಿಸ್ಕೊಂಡಿರೋಂಥ ಅಯೋಗ್ಯ. ಸೊ ಆತ ಮತ್ತು ಆತನ ಸಹಚರರು ಅಂತಂದರೆ ಏನು ಹೊಡೆದಿದ್ದಾರಲ್ವ, ಸೂಪರ್ವೈಸರ್ ಆಗಿರ್ಬೋದು, XYZ. ಸೊ ಯಾರ್ಯಾರು ಆ ಹೆಣ್ಣುಮಗು ಅಂತೆ ಅವ್ರ ಮನೆಯಲ್ಲೂ ಕೂಡ ಗಂಡಸರುಗಳಿದ್ರೆ ಯಾವ ರೀತಿ ಇರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಂದಲೇ ಒಬ್ಬ ವ್ಯಕ್ತಿ, ಒಬ್ಬ ಚಾಲಕ, ಅವನಿಂದ ಮಾಲೀಕರುಗಳು ಸೊ ಹಗಲು ರಾತ್ರಿ ಅಂತಲೇ ದುಡಿಯುವಂತಹ ಚಾಲಕನ್ನು ಈ ರೀತಿ ಹಲ್ಲೆ ಮಾಡ್ತಾರೆ ಅಂತಂದಾಗ ತಡಿಬೇಕಾದಂಥ ಕೆಲಸಗಳನ್ನು ಯಾರೂ ಕೂಡ ಮಾಡಿಲ್ಲ. ಜೊತೆಗೆ ಅವರು ಕೂಡ ಹಲ್ಲೆ ಮಾಡುವಂಥ ಕೆಲಸನ ಮಾಡಿದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಅವರ ಮಡದಿ ಮತ್ತು ಅವ್ರ ಮಕ್ಕಳು ಮತ್ತು ಅವರ ಸ್ನೇಹಿತರುಗಳು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಗಣಸಿ ಅಣ್ಣವ್ರ ಹತ್ರ ಬಂದು ಈ ಥರ ಆಗಿದೆ ಅಂತ ಹೇಳ್ಕೊಂಡಾಗ ಆತನ್ನು ಕೂಡ ಪಾಪ ರಾಮೇಗೌಡರನ್ನು ಕೂಡ ಕರ್ಕೊಂಡ್ಬಂದಾಗ ನಮಗೆ ಅವ್ರಿಗೆ ಜ್ಞಾನನೇ ಇಲ್ಲ, ಆ ಮಟ್ಟಕ್ಕೆ ಅಷ್ಟು ನೋವಲ್ಲಿ ನರಳುತ್ತಾ ಇದ್ರು. ಸೊ ಹಾಗಾಗಿ ಇಮಿಡಿಯೇಟ್ ಅವ್ರನ್ನ KC ಜನರಲ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ತದನಂತರ ಈ ಠಾಣೆ ಯಾವ ಲಿಮಿಟ್ಸ್ಗೆ ಏನು ಈ ಸಿದ್ಧಗಂಗಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಯಾವ ಠಾಣೆಗೆ ಬರುತ್ತೆ ಅಂತಂದಾಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬರ್ತದೆ ಅಂದಾಗ ಸೀದಾ ನಾವು ಇಲ್ಲಿಗೆ ಬಂದು ಅಣ್ಣ ಅವರು ಅಷ್ಟು ಬಿಸಿ ಇದ್ರೂ ಕೂಡ ನಮ್ಮ ಜೊತೆಗೆ ಬಂದೇ ಇಲ್ಲ, ನಡಿ ಈ ಥರ ನೆಕ್ಸ್ಟ್ ಯಾರಿಗೂ ಕೂಡ ಆಗಬಾರ್ದು ಅಂತೇಳಿ ಮುಂದಕ್ಕೆ ನಾವು ಬರ್ತೀವಿ ಅಂತೇಳಿ ಮುಂದೆ ಬಂದು ಈ ಸ್ಟೇಷನಲ್ಲಿ FIR ಮಾಡಿಸುವಂಥ ನಿಟ್ಟಿನಲ್ಲಾಯಿತು. ಅದೇ ಆವಾಗಲೇ ನಮ್ಮ ರಾಜು ತಿಳಿಸ್ದಾಗೆ ಈ ಬಂದಾಗ ಬೇರೆ ಬೇರೆ ಒಂದು ಆಯಾಮಗಳು ತಿರುಗಂತು ಪೊಲೀಸ್ ಠಾಣೆಗೆ ಬರ್ತಕ್ಕಂಥವ್ರು ಯಾರೋ ಈ ಅಪಪೋಲಿಗಳು ಅಂತ ಅನ್ಕೊಳಕ್ಕೆ ಹೋಗ್ತದೆ. ಯಾಕೆಂತಂದರೆ ನಮಗೂ ಕೂಡ ಕಾಮನ್ ಸೆನ್ಸ್ ಇರ್ತದೆ, ನಾವು ಕೂಡ ಪೊಲೀಸ್ ಠಾಣೆಗಳನ್ನ ಹೊಸ್ದಾಗೇನು ನೋಡ್ತಾ ಇಲ್ಲ. ಒಳಗಡೆ ಬಂದಾಗ ನಮ್ಗೆ ಯಾವ ರೀತಿ ಒಂದು ಸೌಜನ್ಯತೆ ಇರಬೇಕು ಅನ್ನೋದು ನಿಮಗಿಂತ ಜಾಸ್ತಿ ನಾವು ಕಲ್ತ್ಕೊಂಡಿದ್ದೀವಿ. ಯಾಕೆಂತಂದರೆ ನಿಮ್ಮ ಒಂದೇ ಸ್ಟೇಷನ್, ನಮಗೆ 100 ಸ್ಟೇಷನ್ಗಳು. ಯಾಕೆಂತಂದರೆ ಹೋರಾಟಗಾರರುಗಳು ಎವ್ರಿ ಡೇ ಯಾವ್ದಾದ್ರು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ ಬರೀ ಬೆಂಗಳೂರಲ್ಲ, ಎಂಟರ್ ಕರ್ನಾಟಕದಲ್ಲಿ ಎಲ್ಲ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಒಳ್ಳೆ ರೀತಿ ಬಾಂಧವ್ಯಗಳನ್ನ ಇಟ್ಕೊಂಡಿದ್ದೀವಿ. ಆದರೆ ಈ ಠಾಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ನಿನ್ನೆ ಮೊನ್ನೆ ಬಂದಿರತಕ್ಕಂಥವ್ರು ಇನ್ನೂ ಏನೂ ಇಲ್ಲ, ಏನಂದರೆ ಏನೂ ಇಲ್ಲ ಅಂಥವ್ರುಗಳು ನಡ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ವಾ, ನಾವು ಎಲ್ಲೋ ಒಂದು ಕಡೆ ಬೇಡ ಅನ್ನೋ ಒಂದು ವ್ಯವಸ್ಥೆಗೆ ಹೋಗ್ತೀವಿ. ಯಾಕೆಂತಂದರೆ ಇಲ್ಲಿವರೆಗೂ ಬರಬೇಕು ಅಂತಂದಾಗ ಕಷ್ಟ ಬಿದ್ದು ಓದಿರ್ತೀರ, ಆ ಒಂದು ಓದು ತಲೆಗತ್ತಬಾರ್ದು. ಎಲ್ಲೋ ಒಂದು ಕಡೆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ನೀವು ಹಾಕುವಂಥದ್ದಕ್ಕೆ ಹಾಕಿದ್ರೆ ನಾವು ಹಾಕುವಂಥದ್ದಕ್ಕೆ ಹಾಕಿ ನಿಮ್ಗೆ ಸಂಬಳ ಕೊಡ್ತಾರೆ, ನಮ್ಮ ಸ್ವಂತ ನಾವು ದುಡ್ಡು ಮೇಲೆ ಬದುಕ್ತಾ ಇದ್ದೀವಿ. ಹಂಗನ್ಬಿಟ್ಟು ಮೈ ಮೇಲೆ ಬಟ್ಟೆ ಹಾಕೊಂಡ ತಕ್ಷಣ ದೇವ್ರ ಬಂತರ ಆ ಥರ ಆಡೋದು ಅಲ್ಕೋದಲ್ಲ. ಸೊ ಏನು ಇವತ್ತು ಈ ಠಾಣೆಗೆ ಸಂಬಂಧಪಟ್ಟಂಗೆ ನಮ್ಮ ರಾಜು ಅವರ ಸೆಕ್ರೆಟರಿ ಅವ್ರನ್ನ ಮತ್ತು ನಮ್ಮ ಖಜಾಂಚಿ ಲಿಂಗು ಅವ್ರನ್ನ ತಳ್ಳಿದ್ದೀರ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಬಿಡುವಂಥ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಂತಂದರೆ ನಾವು ಬಂದಿರೋವಂಥದ್ದು ಮುಂದಿರ್ತಕ್ಕಂಥ ಚಾಲಕರ ವಿಚಾರವಾಗಿ ನಾವೀಗ ನಿಂತ್ಕೊಂತೀವಿ ಅಂತಂದರೆ ನಮ್ಮ ವಿಚಾರಕ್ಕೆ ಬಂದರೆ ನಾವು ಸುಮ್ಮನೆ ಇರ್ತೀವಿ ಅಂತನ ಖಂಡಿತವಾಗಿ ಬಿಡೋದಿಲ್ಲ. ಸೊ ಈ ಠಾಣೆಗೆ ಬಂದಾಗ ನಮಗೆ ನೋಡಿ, ಈ ಠಾಣೆಯಲ್ಲಿ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಮಾಡಿದಂಥ ಅಕ್ಷತಾ ಮೇಡಮ್ ಅವರು, ನಾನು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಹೇಳ್ತೀನಿ. ಯಾಕೆಂತಂದರೆ ಪೊಲೀಸ್ ಠಾಣೆಗೆ ಬಂದಾಗ ಭಯ ಪಡುವಂತಹ ವ್ಯವಸ್ಥೆ ಇರಬಾರ್ದು, ಒಂದು ಪ್ರೀತಿ ವಿಶ್ವಾಸದಲ್ಲಿ ಬಂದು ದೂರುಗಳನ್ನ ಕೊಡುವಂತಹ ವ್ಯವಸ್ಥೆ ಆಗಬೇಕು. ಈ ರೀತಿ ದೌರ್ಜನ್ಯಗಳನ್ನ ಮಾಡೋದು ಯಾರು ಬರ್ತಾರೆ? ನೋಡಿ, ಅಕ್ಷತಾ ಮೇಡಮ್ ಅವ್ರನ್ನ ನೋಡಿ ಕಲ್ತ್ಕೋಬೇಕು ಕೆಲವರು ಈ ಠಾಣೆಯ ಸಿಬ್ಬಂದಿಗಳು. ಸೊ ಯಾವ ರೀತಿ ರೆಸ್ಪಾನ್ಸ್ ಮಾಡಿ ತದನಂತರ ಯಾವ ರೀತಿ ಆ ರೀತಿ FIR ಮಾಡಬೇಕು, ಇಮಿಡಿಯೇಟ್ ಮಾಡೋದು. ಮತ್ತು ಠಾಣೆ ಇನ್ಸ್ಪೆಕ್ಟರ್ ನೋಡಿ, ದೊಡ್ಡವರು ಅಂತ ಹೇಳಿಸ್ಕೊಳ್ಳೋದು ಸುಮ್ಮನೆ ಹೇಳಿಸ್ಕೊಡೋದಿಲ್ಲ. ಈ ಪೊಲೀಸ್ ಠಾಣೆಯ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರು ಚಿಕ್ಕಸ್ವಾಮಿ ಅವರು ಯಾವ ರೀತಿ ಎಲ್ಲರನ್ನೂ ಕೂಡಿಸಿ ಒಂದು 20 ನಿಮಿಷ ನಮಗೆ ಸಮಯ ಕೊಟ್ಟು ಯಾವ ರೀತಿ ಆಗಿದೆ ಏನಾಗಿದೆ ಅಂತೆಲ್ಲ ಕೇಳಿ ಎಲ್ಲ ನಮಗೆ ತಿಳಿಸ್ಕೊಟ್ರು. ಇಲ್ಲ ಹೆಣ್ಮಗು ಆ ಮಗುಗೆ ಏನಾಗಿದೆ ಅದಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸನ ಖಂಡಿತವಾಗಿಯೂ ಮಾಡ್ತೀವಿ. ಎಲ್ಲ ಸೆಕ್ಷನ್ಸ್ಗಳು ಹಾಕಿರೋದನ್ನೆಲ್ಲ ನೋಡಿ ಹೇಳಿದ್ರು, ಇಲ್ಲ ಖಂಡಿತವಾಗಿ ಇದನ್ನ ಕ್ರಮನ ತರಿಸುವಂಥ ಕೆಲಸನ ಮಾಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಏನು ನಮ್ಮ ಸೆಕ್ರೆಟರಿ ವಿಚಾರಕ್ಕೆ ಮತ್ತು ಖಜಾಂಚಿ ವಿಚಾರಕ್ಕೆ ತಳ್ಳಿದ್ರು ಅಂತಂದಾಗ ಅವರು ಕೂಡ ಹೇಳಿದ್ರು, ಇಲ್ಲ ಸರ್ ಇದನ್ನು ಯಾವುದೇ ಕಾರಣಕ್ಕೂ ನಾವು ವಾಪಸ್ ತೊಗೊಳ್ಳೋಂಥ ಪ್ರಮೇಯನೇ ಬರೋದಿಲ್ಲ. ಯಾಕೆಂತಂದರೆ ನಮಗೆ ಆದಂಥ ಒಂದು ರೆಸ್ಪೆಕ್ಟ್ ಇದೆ. ಅದನ್ನು ಬೇರೆ ಎಲ್ಲೋ ಒಂದು ಯಾರೋ ಒಬ್ಬರು ಬಂದು 3ನೇ ವ್ಯಕ್ತಿ ಬಂದು ತಳ್ಳಿಬಿಟ್ಟ ನೂಕ್ಬಿಟ್ಟ ಅಂತ ತಕ್ಷಣ ಹೊರಸ್ಕೊಂಡು ಹೋಗೋದಕ್ಕೆ ನಾವು ಕಾಮನ್ ಮ್ಯಾನ್ಗಳಲ್ಲ ಸರ್. ನಾವು ಕೂಡ ನಮ್ಮ ಲೆವೆಲಲ್ಲಿ ನಾವು ಕೂಡ ಸೆಲೆಬ್ರಿಟಿಗಳನ್ನೇ. ಸೊ ಹಾಗಾಗಿ ಇದನ್ನು ತನಿಖೆ ಆಗಬೇಕು. ಈ ತನಿಖೆ ಆದಮೇಲೆ ಮೇಡಮ್ ಇದನ್ನು ತನಿಖೆ ಆಗಬೇಕು. ಸೊ ಈ ತನಿಖೆಯನ್ನು ಒಂದು ಉತ್ತಮವಾದಂಥ ರೀತಿ, ಯಾಕೆಂತಂದರೆ CC ಕ್ಯಾಮ್ರಾ ಫುಟೇಜ್ ಇರುತ್ತೆ, ಸ್ಟೇಷನಲ್ಲಿ CC ಕ್ಯಾಮ್ರಾ ಫುಟೇಜ್ ಇರುತ್ತೆ, ಯಾರು ಕೂಡ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಸುಳ್ಳು ಹೇಳಂಗಿದ್ದರೆ ನಾವು ವಾದ ಮಾಡೋಂಥ ಅವಶ್ಯಕತೆಯೂ ಇರಲ್ಲ. ಇವತ್ತು ಹೆಣ್ಮಕ್ಳುಗಳೆಲ್ಲ ಬಂದಿದ್ದಾರೆ ಪೊಲೀಸ್ ಠಾಣೆಗೆ. ಸೊ ಅವ್ರಿಗೂ ಕೂಡ ನೀವು ಆಚೆಗೆ ಹೋಗಿ ಅಂತಂದರೆ
ಪೊಲೀಸ್ ಠಾಣೆ ಯಾರ ವೈಯಕ್ತಿಕ ಸ್ವತ್ತು ಅಲ್ಲ, ಇದು ಪಬ್ಲಿಕ್ ಪ್ರಾಪರ್ಟಿ. ಯಾಕೆ ಅಂತಂದರೆ ಪಬ್ಲಿಕ್ಕು ಒಂದು ಯಾವ ಒಳಗಡೆ ಬಂದ ತಕ್ಷಣ ಯಾಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಹಾಕಿರ್ತಾರೆ, ಗಾಂಧೀಜಿಯವ್ರ ಫೋಟೋ ಯಾಕೆ ಹಾಕಿರ್ತಾರೆ, ಎಲ್ಲರಿಗೂ ಕೂಡ ಸಮಾನತೆ ಇರಬೇಕು ಅನ್ನೋದು. ಅದನ್ನು ಸಮಾನತೆ ಫಸ್ಟ್ ಪಬ್ಲಿಕ್ಕಿಗಿಂತ ಡಿಪಾರ್ಟ್ಮೆಂಟಲ್ಲಿರುವಂಥವ್ರು ತಿಳ್ಕೊಬೇಕಾಗ್ತದೆ. ಯಾಕೆಂತಂದರೆ ಬಂದ ತಕ್ಷಣ ಆಚೆಗೆ ಹೋಗಿ ಅನ್ನೋದಕ್ಕೆ ನಾವು ನಿಮ್ಮ ಪ್ರಾಪರ್ಟಿಗಳಿಗೆ ಬಂದಿರೋದಿಲ್ಲ. ನಿಮ್ಮ ಪ್ರಾಪರ್ಟಿಗೆ ಬಂದಾಗ ನೀವು ಅದನ್ನು ಹೇಳಿ. ಪಬ್ಲಿಕ್ ಇದಕ್ಕೆ ಬಂದಾಗ ನಾವೇನು ನ್ಯಾಯ ಕೇಳಕ್ಕೆ ಬರ್ತೀವಿ ಅದನ್ನು ಮಾಡಿ. ನಿಮ್ಗೆ ಏನು ಎಫ್ ಐ ಆರ್ ಮಾಡೋಕ್ಕೆ ಹೇಳಿದ್ರೆ ಮೇಡಮ್ ಅವರು ಸ್ಪಂದಿಸಿದಾಗ ನೀವು ಸ್ಪಂದಿಸ್ಬಿಟ್ಟು ಆಯ್ತರಪ್ಪ ಒಂದು 10 ನಿಮಿಷ ಆಚೆ ಕಡೆ ಕೂತ್ಕೊಂಡಿರ್ತೀವಿ, ಆರಾಮಾಗಿ ಹೋಗಿ ಕೂತ್ಕೊಳ್ತಿದ್ವಿ. ತಳ್ಳೋವಂಥದ್ದು ಏನಿದೆ ಅಥವಾ ಬೇರೆ ರೀತಿ ಮಾಡೋವಂಥದ್ದು ಏನಿದೆ. ಸೊ ಹಾಗಾಗಿ ಯಾರು ತಳ್ಳಿದ್ರೆ ಅವ್ರ ಮೇಲೂ ಕೂಡ ತನಿಖೆ ಹಾಕಬೇಕು ಅಂತೇಳಿ ಎನ್ಕ್ವೈರಿಗೆ ಹಾಕಿದ್ರೆ ಡಿ ಸಿ ಪಿ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ಸೊ ಇದಿಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಆಯಾಮಗಳಿದ್ದಾವೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ರಾಮೇಗೌಡರಿಗೆ ಪೊಲೀಸ್ ಠಾಣೆ ಆಸ್ಪತ್ರೆಯಲ್ಲಿದ್ದಾರೆ, ಅವ್ರಿಗೇನು ಚಿಕಿತ್ಸೆ ಆಗಬೇಕು ಖಂಡಿತವಾಗಿಯೂ ಏನೋ ಬಂದರು ವಿಡಿಯೋ ಮಾಡ್ಕೊಂಡ್ರು ಕರ್ಕೊಂಬಂದ್ರು ಸ್ಟೇಷನ್ಗೆ ಬಂದರು ಯಾವುದಕ್ಕೂ ಬಿಡೋದಿಲ್ಲ. ಈ ಏನು ಬಸ್ನವ್ರು ಇದ್ದೀರಾ, ಬಸ್ ಮಾಲೀಕರುಗಳು, ಒಬ್ಬೊಬ್ಬ ಹತ್ತತ್ತು ಬಸ್ ಓಡಿಸ್ಲಿಕ್ಕಾಗತ್ತಾ? ನಿಮ್ಗೇನು 10 ಕಾಲು 10 ಕೈ ಇದಾವ? ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ರೆ ಪ್ರಯೋಜನ ಇಲ್ಲ. ಒಂದು ಮನಸ್ಸಾಕ್ಷಿ ಅನ್ನೋದು ಇಟ್ಕೊಳ್ರಿ. ಯಾಕೆಂತಂದರೆ ನಿಮ್ಗೆ 10 ಕೋಟಿ 20 ಕೋಟಿ ಇಟ್ಕೊಂಡ್ರು ಕೂಡ ಒಬ್ಬ ಚಾಲಕ ಬೇಕಾಗ್ತದೆ ನಿಮ್ಮ ಗಾಡಿ ಓಡಿಸೋದಕ್ಕೆ. ಆ ಚಾಲಕ 30 ರಿಂದ 40 ಜನ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಬಿಡ್ತಾನೆ ಅಂತಂದರೆ ಆ 30 ಜನ ಫ್ಯಾಮಿಲಿನ ಕಾಪಾಡ್ತಾ ಇರ್ತಾನೆ. ಅವನು ಒಬ್ಬ ಸಾರ್ವಜನಿಕರ ಸ್ವತ್ತು ಅಂತ ತಿಳ್ಕೊಬೇಕು. ಅಂತ ಏನೋ ಬಂದ್ವಿ ಹೊಡೆದ್ವಿ ಕಳಿಸ್ತೀವಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಸಿದ್ಧಗಂಗಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಿನಗೆ ಎಚ್ಚರಿಕೆ ಎಲ್ಲ ಇದ್ದಿದ್ದು ವಾರ್ನಿಂಗ್. ನಿನಗೆ ಇನ್ನು ಮುಂದೆ ನೀನು ಕರ್ನಾಟಕದಲ್ಲಿ ಅದು ಯಾವ ರೀತಿ ನೀನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಬಿಸ್ನೆಸ್ ಮಾಡ್ತೀಯಾ, ಯಾವ ಚಾಲಕ ನಿನ್ನ ಜೊತೆ ಕೆಲಸ ಮಾಡ್ತಾನೆ ಅನ್ನೋದು ನಾವು ಕೂಡ ನೋಡ್ತೀವಿ. ಹೊಡೆದಿದೆಯಲ್ವಾ? ಇದಕ್ಕೆ ಉತ್ತರನ ನೇರವಾಗಿ ಕೊಡುವಂಥ ಕೆಲಸ ಆಗ್ತದೆ. ಇವತ್ತು ನಾಳೆ ನಾಡಿದ್ದು ರಜೆ ಇದೆ. ಇವತ್ತು ಶನಿವಾರ, ನಾಳೆ ಭಾನುವಾರ ಆರಾಮಾಗಿ ರೆಸ್ಟ್ ಮಾಡು. ಸೋಮವಾರದಿಂದ ನಿನಗೆ ಹೆಗ್ಲೇರ್ಕೊಂಡಾಗೆ ಶನಿಮಾತ್ನ ಹೆಗ್ಲೇರ್ಕೊಂಡಾಗೆ ಖಂಡಿತವಾಗಿ ನಾವು ಹೆಗ್ಲೇರ್ಕೊಂತೀವಿ. ನೀನು ಬರಬೇಕು ನಮ್ಮ ಜಾಗಕ್ಕೆ ಬರಬೇಕು. ಆ ಚಾಲಕ ಏನು ಒದೆ ತಿಂದಿದ್ದಾನಲ್ಲ ಅವನಿಗೆ ನ್ಯಾಯ ಸಿಗೋವರೆಗೂ ಕೂಡ ಬಿಡುವಂಥ ಪ್ರಶ್ನೆನೇ ಬರಲ್ಲ ಅಂತ ತಿಳಿಸ್ತೀನಿ. ಮತ್ತು ಏನು ಈ ಒಂದು ಪೊಲೀಸ್ ಠಾಣೆಯಲ್ಲಿ ನಮಗೆ ತುಂಬ ಸ್ಪಂದನೆ ನೀಡಿದಂಥ ನಮ್ಮ ಅಕ್ಷತಾ ಮೇಡಮ್ ಅವರಾಗಿರ್ತೀನಿ ಮತ್ತು ಚಿಕ್ಕಸ್ವಾಮಿ ಅವರಿಗೆ ನಾನು ಆಭಾರಿಯಾಗಿರ್ತೀನಿ. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಈ ಪೊಲೀಸ್ ಠಾಣೆಗೆ ಯಾರಾದರೂ ದೂರು ಕೊಡ್ಲಿಕ್ಕೆ ಬಂದಾಗ ದಯವಿಟ್ಟು ಒಂದು ಮಾನವೀಯತೆಯನ್ನು ಮನುಷ್ಯತ್ವಗಳನ್ನ ಇಟ್ಕೊಂಡು ಸ್ಪಂದಿಸುವಂಥ ಕೆಲಸನ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬೆಳಗ್ಗೆಯಿಂದ ಎಲ್ಲ ಲೈವ್ ನೋಡಿದ್ದೀರಾ. ಠಾಣಾ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸಿದ್ರು, ಠಾಣಾ ಸಿಬ್ಬಂದಿ ಯಾವ ರೀತಿ ಸ್ಪಂದಿಸಿದ್ರು ಅಂತ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಮೊದಲನೇದಾಗಿ ನಮ್ಮ ಉದ್ದೇಶ ಬಂದ್ಬಿಟ್ಟು ಜ್ಯೋತಿ ಮೇಡಮ್ ಅವರ ರಾಮೇಗೌಡರ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಎಲ್ಲ ಒಂದು ಎಫ್ ಐ ಆರ್ ಮಾಡಿದ್ರು, ಫೇಸ್ಬುಕ್ ಲೈವ್ ಮಾಡಿದ್ರು ಅನ್ನೋದು ನಮ್ಮ ವಿಚಾರ ಅಲ್ಲ. ಇವರಿಗೆ ಸಿದ್ಧಗಂಗಾ ಟ್ರಾವೆಲ್ಸ್ ಮಾಲೀಕ 10 ಲಕ್ಷ ಪರಿಹಾರ ಕೊಡತಕ್ಕ ನಿರಂತರ ಹೋರಾಟ ಇರುತ್ತೆ ನಮ್ಮದು. ಬರೀ ಇಲ್ಲಿಗೆ ಅವರವ್ರ ಕೈಗೆ ಕಾಲಿಗೆಲ್ಲ ರಣ ನೋಡ್ದಾರಲ್ಲ, ಅವ್ರು ಯಾರು 5 ಜನ ಸಿಬ್ಬಂದಿ ಯಾರೋ ಮಹಿಳೆಯಿಂದ ಸೇರ್ಕೊಂಡು ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿದ್ದೀವಿ. ಜೊತೆಗೆ ನಾವು ಅವ್ರಿಗೆ ಪರಿಹಾರ ಕೊಡಬೇಕು, ಹಾಸ್ಪಿಟ್ಲ್ ಖರ್ಚು ವೆಚ್ಚಗಳೆಲ್ಲ ಕೊಡಬೇಕು. ಅದ್ರ ಜೊತೆಗೆ ಅವ್ರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ನೀಡಲೇಬೇಕು ಅಂತ ಒತ್ತಾಯ ಮಾಡ್ತೀನಿ. ಇದೆಲ್ಲ ತಿಳಿಸಿದರೆ ಮತ್ತೆ ಅದೇ ಮಾತಾಡೋದು ಮಹಿಳಾ ಎಲ್ಲರೂ ಕೂಡ ನೋಡಿದ್ದೀರಾ. ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ಏನು ಪಾನಕ ಮಜ್ಜಿಗೆಯನ್ನು ಹಂಚಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಧನೇಂದ್ರ ಅಂತ ಯಾರು ಗುರು ನಿನಗೆ ಎಷ್ಟು ದಿನ ಬೇಕು ನಿನಗೆ ಹೇಳ್ಕೊಂಡು ಈ ಕೂಡಲೇ ಈ ಘಟನೆ ಆಗಿದೆ ಅಂತ ಹೇಳ್ಕೊಂಡು ಅಣ್ಣ ಇಮಿಡಿಯೇಟ್ಲಿ ಕಾಲ್ ಮಾಡಿ ಇಲ್ಲ ಅಂತ ಹೇಳಿ ಆ ಟ್ರಾವೆಲ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏನೋ ಸಿದ್ಧಗಂಗಾ ಟ್ರಾವೆಲ್ಸ್ ಮಾಲೀಕ ಇದ್ದಾನಲ್ಲ ಅವನಿಗೆ ಕಾಲ್ ಮಾಡಿ ಹೇಳಿದ್ರು ಏನಪ್ಪ ಹಿಂಗೆ ಮಾಡಿದ್ಯಲ್ಲ ಅಂತ. ಅವನು ಬುಡಾಪ ಉತ್ತರಗಳನ್ನು ಅಲ್ಲ, ಅವ್ನು ಮೂಗಿಗೊಂದು ಹೊಡೆದೆ ರೊಕ್ಕೆಲ್ಲ ತೋರ್ಬಿಟ್ಟು ಮತ್ತೊಂದು ಅಂತೇಳಿ ಬುಡಾಪ ಉತ್ತರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ದ. ಅಣ್ಣನಿಗೆ ಯಾವಾಗ ಅವನು ಆ ರೀತಿಯಾಗಿ ಮಾತಾಡಿದ್ರೆ ಇಲ್ಲ ಈ ರೀತಿಯಾಗಿ ಆಮೇಲೆ ತಕ್ಷಣವೇ ಇಲ್ಲೇ ಇಟ್ಟಾಡ್ತಾ ಇರ್ತೀನಿ. ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು KC ಜನರಲ್ ಆಸ್ಪತ್ರೆಯಲ್ಲಿ ಪ್ರಥಮವಾಗಿ ಮಾಡಿ ತದನಂತರ ಮನೆಯವರಿಗೆ ಎಂಡ್ ಮಾಡು.